ಸರ್ಕಾರಿ ಶಾಲೆ ಎಂದರೆ ಮಕ್ಕಳ ನಗು ಪಾಠದ ಸದ್ದು ಕೇಳಿಸಬೇಕು. ಆದರೆ ಚಿಕ್ಕಮಗಳೂರು ತಾಲೂಕಿನ ಹುಯಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾತ್ರ ಮಕ್ಕಳ ಪಾಠದ ಜೊತೆ ಮದ್ಯದ ದುರ್ವಾಸನೆಯೂ ಹರಡುತ್ತಿದೆ. ಶಾಲೆಯ ಒಂದು ಕೊಠಡಿಯಲ್ಲಿ ಚೀಲಗಟ್ಟಲೆ ಮದ್ಯದ ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲಾಗಿದೆ. ಪಕ್ಕದ ಕೊಠಡಿಯಲ್ಲೇ 12 ಪುಟ್ಟ ಮಕ್ಕಳು ಪ್ರತಿದಿನ ಪಾಠ ಕಲಿಯುತ್ತಿದ್ದಾರೆ. ಇಬ್ಬರು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವ ಈ ಶಾಲೆಯಲ್ಲಿ ಮಕ್ಕಳು ದುರ್ವಾಸನೆಯ ನಡುವೆ ತರಗತಿಗೆ ಹಾಜರಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕಿಂತ ಆತಂಕದ ಸಂಗತಿ ಎಂದರೆ ಬಾಟಲಿಗಳನ್ನು ಸಂಗ್ರಹಿಸಿರುವ ಕೊಠಡಿ ತೆರೆದಿರುವುದರಿಂದ ಮಕ್ಕಳು ಅಲ್ಲಿಗೆ ಸುಲಭವಾಗಿ ತೆರಳುವ ಸಾಧ್ಯತೆ ಇದೆ. ಒಡೆದ ಗಾಜಿನ ಚೂರುಗಳಿಂದ ಅಪಾಯ ಎದುರಾಗುವ ಭೀತಿಯನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಕಳೆದ 1 ವರ್ಷದಿಂದಲೇ ಶಾಲೆಯ ಕೊಠಡಿಯನ್ನು ಮದ್ಯದ ಖಾಲಿ ಬಾಟಲಿಗಳ ಸಂಗ್ರಹ ಕೇಂದ್ರವಾಗಿ ಬಳಸಲಾಗುತ್ತಿದೆ. ಹಲವು ಬಾರಿ ಮನವಿ ಮಾಡಿದರೂ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಶಿಕ್ಷಕರು ಹಾಗೂ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸುರಕ್ಷಿತ ವಾತಾವರಣ ಕಲ್ಪಿಸಬೇಕಾದ ಶಾಲೆಯೇ ಇಂತಹ ಸ್ಥಿತಿಗೆ ತಲುಪಿರುವುದು ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಆರೋಪಗಳಿಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ.